ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಆಕ್ಚುಲಿ ಇವತ್ತು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈವ್ನಿಂಗ್ ವ್ಲಾಗ್ನ ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾನಿವತ್ತು ಡರ್ಮಟಾಲಜಿಸ್ಟ್ ಹತ್ರ ಹೋಗಿದ್ದೆ. ಮಾರ್ನಿಂಗು ಕನ್ಸಲ್ಟ್ ಮಾಡ್ಕೊಂಡು ಬಂದೆ. ಸೊ ಅವರು ನನಗೆ ಪೀಲ್ ಆಫ್ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈವ್ನಿಂಗ್ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಹೊರಡ್ತಾ ಇದ್ದೀನಿ. ಸೊ ಕೇಳ್ಬೋದು ನೀವು, ಯಾಕೆ ಮೇಡಮ್ ಏನು ಅಂತ ಹೇಳಿ. ಆಕ್ಚುಲಿ ನನಗೆ ತುಂಬಾ ಬ್ಲೆಮಿಷಸ್ ಮಾರ್ಕ್ಸ್ ಇದೆ, ಅದ್ರ ಜೊತೆಗೆ ತುಂಬಾ ಟ್ಯಾನ್ ಆಗ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ತುಂಬಾ ಬಿಸಿಲು. ಸೊ ತುಂಬಾ ಟ್ಯಾನ್ ಆಗಿದೆ ನನ್ನ ಫೇಸು. ಹಾಗಾಗಿ ಅದ್ರ ಜೊತೆಗೆ ಡಾರ್ಕ್ ಸರ್ಕಲ್, ನೀವೆಲ್ಲ ಯಾವಾಗ್ಲೂ ಕಮೆಂಟ್ಸ್ ಮಾಡ್ತಾ ಇದ್ದೀರಿ ಡಾರ್ಕ್ ಸರ್ಕಲ್ ತುಂಬಾ ಇದೆ ಅಂತ. ಸೊ ಅದನ್ನು ಕೂಡ ಅದರಲ್ಲಿ ರಿಮೂವ್ ಆಗುತ್ತಂತೆ. ಡಾರ್ಕ್ ಸರ್ಕಲ್ ಕೂಡ ಈ ಟ್ರೀಟ್ಮೆಂಟ್ ಅಲ್ಲಿ ರಿಮೂವ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಆಕ್ಚುಲಿ ನಾನು ಹೋಗಿದ್ದು ಲೇಸರ್ ಟ್ರೀಟ್ಮೆಂಟ್ಗೋಸ್ಕರ. ಅಂದ್ರೆ ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಕೇಳೋಣ ಅಂತ ಹೋಗಿದೆ, ಕನ್ಸಲ್ಟ್ ಮಾಡೋಣ ಅಂತ. ಯಾಕಂದ್ರೆ ಲೇಸರ್ ಟ್ರೀಟ್ಮೆಂಟ್ ನಲ್ಲಿ ಸ್ಕಿನ್ ಫುಲ್ ಕ್ಲಿಯರ್ ಆಗೋದಕ್ಕೆ ಟ್ರೀಟ್ಮೆಂಟ್ ಇದೆ ಲೇಸರ್ ಅಲ್ಲಿ. ಸೊ ಆ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೋದೆ. ಅವ್ರು ಏನಂದ್ರು ಅಂದ್ರೆ, ಫಸ್ಟ್ ಪೀಲ್ ಆಫ್ ಟ್ರೀಟ್ಮೆಂಟ್ ನ ತಗೋಬೇಕಂತೆ, ಸಿಟ್ಟಿಂಗ್ಸ್ ನ. ಅದ್ರ ನಂತರದಲ್ಲಿ ನಿಮ್ಮ ಸ್ಕಾರ್ಸ್ ಏನು ಮಾರ್ಕ್ಸ್ ಇರುತ್ತೆ, ಅಂದ್ರೆ ಎಕ್ನೆ ಪಿಂಪಲ್ ಮಾರ್ಕ್ಸ್ ಏನಿರುತ್ತೆ, ಅದಕ್ಕೆ ನೀವು ಲೇಸರ್ ನ ತಗೊಳ್ಳಿ ಅಂತ ಅವ್ರು ಅಡ್ವೈಸ್ ಮಾಡಿದ್ರು. ಸೊ ಜಸ್ಟ್ ನಾನು ಮಲ್ಗೆ ಎದ್ದಿದ್ದು, ಹಾಗಾಗಿ ಕಣ್ಣೆಲ್ಲ ಹೀಗಾಗಿದೆ. ಸೊ ಹಾಗೆ ಹೇಳಿದ್ದಾರೆ. ಅದಕ್ಕೆ ಇವಾಗ ಜಸ್ಟ್ ಹೋಗ್ತಾ ಇದ್ದೀನಿ, ವಿತೌಟ್ ಏನು ಕ್ರೀಮ್ಸ್ ಏನು ಅಪ್ಲೈ ಮಾಡ್ಕೊಂಡಿಲ್ಲ. ಸೊ ಇವಾಗ ಅವ್ರ ಹತ್ರ ನಾನು ಹೋಗ್ತಾ ಇದ್ದೀನಿ. ಇಷ್ಟೊತ್ತಿಗೆ ಈವ್ನಿಂಗ್ ಇವಾಗ 5:30 ಆಗಿದೆ. ಸೊ ಇವಾಗ ಬರಕ್ ಹೇಳಿದ್ರು. ಸೊ ಬನ್ನಿ, ಫಸ್ಟ್ ಸಿಟ್ಟಿಂಗ್ ಇವತ್ತು ಹೇಗಿರುತ್ತೆ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ. ಸೊ ಬನ್ನಿ, ಲೆಟ್ಸ್ ಮೂವ್. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ಜಸ್ಟ್ ನಾನು ಫಸ್ಟ್ ಸಿಟ್ಟಿಂಗ್ ನ ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನನ್ನ ಫೇಸ್ ತುಂಬಾ ಇದಾಗಿ ಕಾಣಿಸ್ತಾ ಇದೆ. ಅಂದ್ರೆ ತುಂಬಾ ಎಲ್ಲ ಎದ್ದು ಕಾಣಿಸ್ತಾ ಇದೆ ನನ್ನ ಮುಖದಲ್ಲಿ, ನೀವು ನೋಡ್ತಾ ಇರ್ಬೋದು. ಬಿಕಾಸ್ ಅವರು ಕೆಲವೊಂದು ಫೇಸ್ ಸ್ಪ್ರೇಸ್ನೆಲ್ಲ ಯೂಸ್ ಮಾಡ್ತಾರೆ. ಐ ಥಿಂಕ್ ಗ್ಲೈಕಾಲಿಕ್ ಆಸಿಡ್ ಸ್ಪ್ರೇ ಹಾಕಿದೀನಿ ಅಂತ ಹೇಳಿದ್ರು. ಸೊ ಅದೆಲ್ಲ ಯೂಸ್ ಮಾಡ್ತಾರೆ. ಯೂಸ್ ಮಾಡೋದ್ರಿಂದ ಸೊ ತುಂಬಾ ಬೇರೆ ಬೇರೆ ಅಂದ್ರೆ ಅವರು ಬೇರೆ ಎಲ್ಲ ಲಿಕ್ವಿಡ್ ಎಲ್ಲ ಅಪ್ಲೈ ಮಾಡ್ತಾರೆ. ಸೊ ಅವಾಗ ತುಂಬಾನೇ ಉರಿ ಅನ್ಸುತ್ತೆ, ಅಂದ್ರೆ ತುಂಬಾ ಉರಿ ಬರುತ್ತೆ, ಸ್ಕಿನ್ ಎಲ್ಲ ಫುಲ್ ಉರಿ ಬರುತ್ತೆ. ಅಂಡ್ ಅವ್ರು ಹೇಳಿದ್ದು 4 to 5 ಸಿಟ್ಟಿಂಗ್ಸ್ ತಗೋಬೇಕಂತೆ. ಸೊ 4 to 5 ಸಿಟ್ಟಿಂಗ್ಸ್ 3 weeks ಒನ್ಸ್ ಸಿಟ್ಟಿಂಗ್ಸ್. ಅಂದ್ರೆ ಇವತ್ತು ತಗೊಂಡಿದ್ದೀನಿ ಅಂತಂದ್ರೆ ಇನ್ನು 3 weeksಗೆ ಸೆಕೆಂಡ್ ಸಿಟ್ಟಿಂಗ್ ಬರುತ್ತೆ. ಬಟ್ 5 days ಮಾತ್ರ ಬಿಸಿಲಲ್ಲಿ ಓಡಾಡಬಾರ್ದು, ಬಿಸಿಲಿಗೆ ನಮ್ಮ ಸ್ಕಿನ್ ಎಕ್ಸ್ಪೋಸ್ ಆಗಬಾರ್ದು. ಒಂದ್ ವೇಳೆ ಬಿಸಿಲಲ್ಲಿ ಹೋಗ್ತೀವಿ ಅಂತಂದ್ರೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಅದ್ರ ಜೊತೆಗೆ ನಂಗೆ ನೈಟ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಒಂದು ಕ್ರೀಮ್ ನ ಕೊಟ್ಟಿದ್ದಾರೆ. ಸೊ ಅದನ್ನ ಅಪ್ಲೈ ಮಾಡ್ಕೋಬೇಕಂತೆ. ಸೊ ನೈಟ್ ನಂಗೆ ಯಾವ ಕ್ರೀಮ್ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ಮೇನ್ ಏನಂತ ಅಂದ್ರೆ, ಸ್ವಲ್ಪ ಸ್ಕಿನ್ ನಂದು ಬರ್ನಿಂಗ್ ಸೆನ್ಸೇಷನ್ ಆಯ್ತು. ತುಂಬಾ ಬರ್ನ್ ಆಗಿದ್ರಿಂದ ನೀವು ನನ್ನ ಸ್ಕಿನ್ ನೋಡ್ತಾ ಇರ್ಬೋದು, ಸ್ವಲ್ಪ ರೆಡ್ಡಿಶ್ ಅಂತ ಅನಿಸ್ತಾ ಇದೆ. ಪಿಂಪಲ್ ಮಾರ್ಕ್ಸ್ ಎಲ್ಲ ಫುಲ್ ಎಕ್ಸ್ಪೋಸ್ ಆಗಿರೋ ಹಾಗಿದೆ. ಅವ್ರು ಹೇಳಿದ್ದು ಈ ಕೆಮಿಕಲ್ ಅಂದ್ರೆ ಪೀಲ್ ಆಫ್ ಟ್ರೀಟ್ಮೆಂಟ್ ಏನಿದೆ, ಕೆಮಿಕಲ್ ಪೀಲ್ ಟ್ರೀಟ್ಮೆಂಟ್ ಏನಿದೆ, ಇದರಲ್ಲಿ ಪೋರ್ಸ್ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತ. ಅಂದ್ರೆ ಫುಲ್ ಪೋರ್ಸ್ ಎಲ್ಲ ಹೋಗುತ್ತೆ ಅಂತ ಹೇಳಿದ್ದಾರೆ. ಪೋರ್ಸ್ ಎಲ್ಲ ಇರೋದಿಲ್ಲ. ಹಾಗೆ ಟ್ಯಾನ್ ಏನಿದೆ, ಸೊ ಈ ಸೈಡ್ ಅಲ್ಲಿ ನಂಗೆ ಸ್ವಲ್ಪ ಟ್ಯಾನ್ ಆಗ್ತಾ ಇದೆ, ಸ್ಕಿನ್ ಬ್ಲಾಕ್ ಆಗ್ತಿದೆ ಅಂತ ಅನಿಸ್ತು, ಅದು ಹೋಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಅಂಡರ್ ಐ ಸರ್ಕಲ್, ಡಾರ್ಕ್ ಸರ್ಕಲ್ ಏನಿದೆ, ಸೊ ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಎಲ್ಲ ಅಂಡರ್ ಐ ಇಂದ ಫುಲ್ ಎಲ್ಲ ಟ್ರೀಟ್ಮೆಂಟ್ ನ ಕೊಡ್ತಾ ಇದ್ದಾರೆ, ಫುಲ್ ಕಣ್ಣಿನ ಸುತ್ತಲೂ ಟ್ರೀಟ್ಮೆಂಟು. ಹಾಗಾಗಿ ನನ್ನ ಸ್ಕಿನ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಅವ್ರು ಏನು ಕೊಟ್ಟಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ. ಕ್ರೀಮು, ಸೊ ಇದು ಬಂದ್ಬಿಟ್ಟು ರಿಟ್ರೇಸ್ ಅಂತ. ಸೊ ಇದು ಅಂಡರ್ ಐ ಕ್ರೀಮು, ಅವರು ನನಗೆ ಸಜೆಸ್ಟ್ ಮಾಡಿರೋದು, ಮೀನ್ಸ್ ಅವ್ರು ನನಗೆ ಕೊಟ್ಟಿದ್ದು. ಸನ್ಬ್ಯಾನ್ ಅವರ ಸನ್ಸ್ಕ್ರೀನ್ ಕೊಟ್ಟಿದ್ದಾರೆ, 30+ ಇರೋದು ಕೊಟ್ಟಿದ್ದಾರೆ, SPF 30+ ಕೊಟ್ಟಿದ್ದಾರೆ.
ಸನ್ಬ್ಯಾನ್ ಅವರ ಸನ್ಸ್ಕ್ರೀನು ಆ್ಯಂಡ್ H&H ಕಂಪ್ನಿಯವ್ರದ್ದು ಇದು ಹೆಗ್ಡೆ ಕಂಪ್ನಿ ಅಂತ ಹೇಳ್ತೀವಲ್ಲ, ಸೊ ಆ ಕಂಪ್ನಿಯವ್ರದ್ದು ಬ್ರಾಡ್ ಸ್ಪೆಕ್ಟ್ರಮ್ PA+++ ಅಂತ ಇದೆ. ಸೊ SPF 30, ಐ ಡೋಂಟ್ ನೋ SPF 30 ಯಾಕೆ ಕೊಟ್ಟರು ಅಂತ. ಐ ಥಿಂಕ್ ವಿ ನೀಡ್ SPF 50 ಅಂತ ಅಂದ್ಕೊಳ್ತೀನಿ, ಬಿಕಾಸ್ ಇಲ್ಲಿ ತುಂಬ ಸಮ್ಮರ್ ಇರೋದ್ರಿಂದ ಐ ಡೋಂಟ್ ನೋ. ಇಟ್ಸ್ ಓಕೆ, ಅವ್ರು ಕೊಟ್ಟಿದ್ದನ್ನ ಯೂಸ್ ಮಾಡೋಣ, ಬಿಕಾಸ್ ಅವರು ಡರ್ಮಟಾಲಜಿಸ್ಟು, ಸೊ ಅವರು ಸ್ಪೆಷಲಿಸ್ಟ್ ಆಗಿರ್ತಾರೆ ಅಂತ. ಸೊ ಇದು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಜೆಲ್ ಕೊಟ್ಟಿರೋದು ನನಗೆ. ಇದನ್ನ ಕೋಜಿಟಿನ್ ಇಬ್ಬರಿಗೂ ಅಲ್ಲ ಚಿನ್ನು, ಇದು ಕೋಜಿಟಿನ್ ಅಂತ ಕ್ರೀಮು ಇದೆ. ಕಂಟೆಂಟ್ ಕೋಜಿಕ್ ಆಸಿಡ್ ಡಿಪಾಲ್ಮಿಟೇಟ್ ಮಲ್ಬೇರಿಯನ್ ಲಿಕೋರೈಸ್ ಎಕ್ಸ್ಟ್ರಾಕ್ಟ್ ಅಂತ ಇದೆ ಇದು ಕ್ರೀಮ್ ಮೇಲೆ. ಇದನ್ನ ನನಗೆ ನೈಟ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಈ ಕ್ರೀಮ್ಗಳನ್ನ ನೈಟ್ ಟೈಮ್ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅಂಡರ್ ಐ ಕ್ರೀಮ್ನ ಮಾರ್ನಿಂಗ್ ಆ್ಯಂಡ್ ನೈಟು ನಾಳೆಯಿಂದನೇ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸನ್ಬ್ಯಾನ್ SPFನ ಡೈಲಿ ಹಚ್ಕೋಬೇಕಂತೆ. ಒಂದು 9 AM ಅಂದರೆ ಮಾರ್ನಿಂಗ್ 9 AM ಒಂದ್ಸತಿ ಅಪ್ಲೈ ಮಾಡಿಕೊಂಡು ಆಮೇಲೆ 12 PM ಮತ್ತೆ ಎಗೈನು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದನ್ನ ನನ್ನ ಫೇಸ್ಗೆ ಇವಾಗ ಒಂದು ಕ್ರೀಮ್ನ ಅಪ್ಲೈ ಮಾಡಿದ್ದಾರೆ ಅವರೇನೆ. ಸೊ ಕ್ರೀಮ್ನ ಅಪ್ಲೈ ಮಾಡಿರೋದ್ರಿಂದ ನಾನು ಫೇಸ್ನ ಟಚ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಹೋಲ್ ನೈಟು ಫೇಸ್ ಕೂಡ ನಾನು ವಾಶ್ ಮಾಡಬಾರ್ದಂತೆ. ಫೇಸಿಗೆ ನಾನೇನು ಅಪ್ಲೈ ಮಾಡ್ಕೊಳ್ಳೋಂಗಿಲ್ಲ, ಫೇಸ್ ವಾಶ್ ಮಾಡೋ ಹಾಗಿಲ್ಲ. ಹಾಗೆ ನನ್ನ ಕೈನ, ನನ್ನ ಫಿಂಗರ್ಸ್ನ ನನ್ನ ಫೇಸ್ಗೆ ಟಚ್ ಮಾಡೋ ಹಾಗೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ನಾಳೆ ಬೆಳಗ್ಗೆ ಮಾತ್ರ ಸೋಪು ಯೂಸ್ ಮಾಡಬಾರ್ದು, ನಾಳೆ ಪ್ಲೈನ್ ವಾಟರಲ್ಲಿ ವಾಶ್ ಮಾಡ್ಬೇಕಂತ ಹೇಳಿದ್ದಾರೆ. ನಾಡಿದಿಂದ ಸೋಪ್ನ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅವ್ರು ಹೇಳಿದ್ದು 3 ಡೇಸ್ ಅಂದ್ರೆ ನಾಡಿದ್ರಿಂದ ನಿಮ್ಗೆ ಸ್ವಲ್ಪ ರಿಸಲ್ಟ್ ಗೊತ್ತಾಗ್ತಾ ಬರುತ್ತೆ ಫೇಸ್ದು. ಇವತ್ತು ಟ್ರೀಟ್ಮೆಂಟ್ ಕೊಟ್ಟಿದ್ದು ಅಂತ ಹೇಳಿದ್ದಾರೆ. ಲೆಟ್ಸ್ ಸಿ, ನನಗೂ ಗೊತ್ತಿಲ್ಲ. ಅಂಡ್ ಕಾಸ್ಟ್ ಬಂದ್ಬಿಟ್ಟು ನನ್ಗಿಲ್ಲಿ ತಗೊಂಡಿದ್ದು ಪರ್ ಸಿಟ್ಟಿಂಗಿಗೆ 1500 ಅಂತ ₹100. ಬಟ್ ನನಗೆ ಅವ್ರು ಯಾವುದೇ ರೀತಿಯ ಕನ್ಸಲ್ಟೇಷನ್ ಫೀಸ್ನ ತಗೊಂಡಿಲ್ಲ, ಬಿಕಾಸ್ ನಾನು ಡಾಕ್ಟರ್ ಅಂತ ಗೊತ್ತಾಗಿ ಇಲ್ಲೇ ವರ್ಕ್ ಮಾಡ್ತಿರೋದಂತ ಗೊತ್ತಿರೋದ್ರಿಂದ. ಸೊ ಅವ್ರು ನನ್ನ ಹತ್ರ ಯಾವುದೇ ರೀತಿಯ ಕನ್ಸಲ್ಟೇಷನ್ ಫೀಸ್ನ ತಗೊಂಡಿಲ್ಲ. ಬೇರೆಯವ್ರಿಗೆಲ್ಲ ಅಂದರೆ 150 ಕನ್ಸಲ್ಟೇಷನ್ ಫೀಸ್ ಇರುತ್ತೆ. ಸೊ ಇದಿಷ್ಟು ನನ್ನ ಫಸ್ಟು ಸಿಟ್ಟಿಂಗು, ಸ್ಕಿನ್ ಪೀಲಿಂಗ್ನ ಫಸ್ಟ್ ಸಿಟ್ಟಿಂಗ್ ಇದು. ಫಸ್ಟ್ ಸಿಟ್ಟಿಂಗ್ ಎಕ್ಸ್ಪೀರಿಯನ್ಸು ಆ್ಯಂಡ್ ಫಸ್ಟ್ ಸಿಟ್ಟಿಂಗ್ ಹೇಗೆಲ್ಲ ಏನೆಲ್ಲ ಕೇರ್ ತಗೋಬೇಕು ಅನ್ನೋದನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದವರಿದ್ರೆ ಮಾಡಿಸ್ಕೋಬೋದು ಅಂತ. ಬಟ್ ಇವಾಗಲೇ ಮಾಡಿಸ್ಕೋಬೇಡಿ, ಇನ್ನೊಂದು ನೆಕ್ಸ್ಟ್ 3 ವೀಕ್ಸಲ್ಲಿ ಮತ್ತೆ ನಾನು ಸೆಕೆಂಡ್ ಸಿಟ್ಟಿಂಗ್ ತೊಗೊಳ್ತೀನಿ. ಸೊ ಸೆಕೆಂಡ್ ಸಿಟ್ಟಿಂಗ್ ತೊಗೊಂಡ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿದೆ ಆ್ಯಂಡ್ ನನ್ನ ಸ್ಕಿನ್ ಕ್ಲಿಯರ್ ಆಗಿದೆಯೋ ಇಲ್ವೋ ಅದೆಲ್ಲದು ನಾನು ನಿಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಡಾರ್ಕ್ ಸರ್ಕಲ್ ಹೋಗ್ತಾ ಇದೆಯೋ ಇಲ್ವೋ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಆವಾಗ ನೀವು ಬೇಕಾದರೆ ಯಾರಾದರೂ ಇಂಟ್ರೆಸ್ಟ್ ಇದ್ದವ್ರು ಇದ್ರೆ ತೊಗೋಬೋದು ಈ ಟ್ರೀಟ್ಮೆಂಟ್ನ. ಕಾಸ್ಟ್ ಬಂದ್ಬಿಟ್ಟು ತುಂಬ ಹೈ ಫ್ರೆಂಡ್ಸ್, ₹595 ಅಂದರೆ ₹600 ಸನ್ಸ್ಕ್ರೀನು. ಅಂಡರ್ ಐ ಕ್ರೀಮು ಅವ್ರು ನನಗೆ ಸ್ಯಾಂಪಲ್ ಪೀಸ್ ಅಂತ ಫ್ರೀಯಾಗಿ ಕೊಟ್ಟರು. ಆ್ಯಂಡ್ ಈ ಕ್ರೀಮ್ ಕಾಸ್ಟ್ ಬಂದ್ಬಿಟ್ಟು ₹235. ಸೊ ತುಂಬ ಅಂದರೆ ಕ್ರೀಮ್ಸ್ಗಳೆಲ್ಲ ಆಲ್ರೆಡಿಸ್ಟ್ ಹತ್ರ ಹೋದರೆ ನಿಮಗೆ ಕ್ರೀಮ್ ಕಾಸ್ಟ್ ಎಲ್ಲ ಹೈಯೇ ಇರುತ್ತೆ. ಸೊ ಅದೇ ಸ್ವಲ್ಪ ಬರ್ಡನ್ನು, ಬಟ್ ಇಟ್ಸ್ ಓಕೆ, ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕರೆ ಸಾಕು ಅಂತ ಹೇಳಿ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇದಿಷ್ಟು ನನ್ನ ಸ್ಕಿನ್ ಟ್ರೀಟ್ಮೆಂಟ್ನ ಒಂದು ವ್ಲಾಗ್ ಅಷ್ಟೇ, ಫಸ್ಟ್ ಸಿಟ್ಟಿಂಗ್ ಸ್ಕಿನ್ ಟ್ರೀಟ್ಮೆಂಟ್ ವ್ಲಾಗು. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದವರು, ಯಾಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ ಮೇ ಬಿ ಯಾರಾದರೂ ಇಂಟ್ರೆಸ್ಟ್ ಇದ್ದವ್ರು ಇದ್ರೆ ನೆಕ್ಸ್ಟ್ ನೀವು ಮಾಡ್ಬೋದಲ್ಲ ಅಂತ ಹೇಳಿ ಮಾಡ್ತೀನಿ. ಸೆಕೆಂಡ್ ಸಿಟ್ಟಿಂಗ್, ಥರ್ಡ್ ಸಿಟ್ಟಿಂಗ್ದು ನೋಡೋಣ. ನೆಕ್ಸ್ಟ್ ಟೈಮ್ನಲ್ಲಿ ನಾನು ಮೇಡಮ್ ಪರ್ಮಿಷನ್ ತಗೊಂಡು ಅವ್ರ ಹತ್ರ ಮಾತಾಡಿಸ್ತೀನಿ, ಬಿಕಾಸ್ ಅವ್ರು ತುಂಬ ಬ್ಯುಸಿ ಇದ್ರು. ಅವ್ರ ಜೊತೆಗೆ ಇವತ್ತು ಮಾತಾಡೋಕ್ಕಾಗಲಿಲ್ಲ, ಅಂದರೆ ವಿಡಿಯೋಸ್ ಎಲ್ಲ ಮಾಡೋ ಅಷ್ಟು ಟೈಮ್ ಇರಲಿಲ್ಲ. ಆ್ಯಂಡ್ ಇನ್ನೊಂದೇನಂತ ಅಂದರೆ ನೆಕ್ಸ್ಟ್ ಸಿಟ್ಟಿಂಗ್ನಲ್ಲಿ ನಾನು ನಿಮಗೆ ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಅದು ಏನೇನು ಪ್ರೊಸೀಜರ್ಸ್ ಅವ್ರು ಮಾಡ್ತಾರೆ ಅನ್ನೋದನ್ನ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಆ್ಯಕ್ಚುಲಿ ಟ್ರೀಟ್ಮೆಂಟ್ ಆಗಿದ್ದು ಸೆಕೆಂಡ್ ಡೇ. ಇವತ್ತು ಅವ್ರು ಹೇಳಿರೋದು ಜಸ್ಟ್ ಬರೀ ವಾಟರಲ್ಲಿ ಫೇಸ್ನ ವಾಶ್ ಮಾಡಿ ಅಂತ ಹೇಳಿದ್ರು. ಸೊ ಇವಾಗ ಬೆಳಗ್ಗೆ ಎದ್ದಿದ್ದು ಸಂಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಲೇಟ್ ಆಗಿದೆ. ಸೊ ಆಮೇಲೆ ಅವ್ರು ಹೇಳಿದ್ದಾರೆ ಒಂದು 2-3 ದಿನ ಫೇಸ್ ತುಂಬ ಡ್ರೈ ಅನ್ಸುತ್ತೆ ಅಂತ. ಇವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೋಬೇಕು. 9 o'clock ಒಂದ್ಸತಿ, 12 o'clock ಒಂದ್ಸತಿ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇವಾಗ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊತೀನಿ. ಫ್ರೆಂಡ್ಸ್, ಇದು 3rd ಡೇ. ಸೊ ನನ್ನ ಫೇಸು ನೋಡ್ತಾ ಇರ್ಬೋದು ನೀವು. ಇದು ಟ್ರೀಟ್ಮೆಂಟ್ ಆಗಿರೋ 3rd ಡೇ. ಆಕ್ಚುಲಿ ನನಗೆ ನಿನ್ನೆಯಿಂದ ನನ್ನ ಫೇಸ್ ತುಂಬಾ ಇಚ್ಚಿಂಗ್ ಅಂತ ಅನಿಸ್ತಾ ಇದೆ. ಸ್ವಲ್ಪ ಇಚ್ಚಿಂಗು, ರಫ್ನೆಸ್ ಎಲ್ಲ ತುಂಬಾ ಜಾಸ್ತಿ ಇದೆ. ಸೊ ನೋಡೋಣ, ಅವ್ರು ಹೇಳಿರೋದು 5th ಡೇವರೆಗೂ ಹಾಗನ್ಸುತ್ತೆ ಅಂತ ಹೇಳಿದ್ದಾರೆ. ತುಂಬಾ ಡ್ರೈ ಅನ್ಸುತ್ತೆ ಸ್ವಲ್ಪ ಸ್ಕಿನ್ನು. ಸೊ ನೋಡೋಣ ಬನ್ನಿ ಹೇಗೆ ರಿಸಲ್ಟ್ ಕೊಡುತ್ತೆ ಅನ್ನೋದನ್ನ. ಹಾಯ್ ಫ್ರೆಂಡ್ಸ್, ಆಕ್ಚುಲಿ ಇದು ಟ್ರೀಟ್ಮೆಂಟ್ ತಗೊಂಡಿರೋ 3rd ಡೇ. ಸೊ ಎಲ್ಲ ಪೀಲ್ ಆಫ್ ಆಗ್ತಾ ಇದೆ, ನಾನು ನಿಮಗೆ ತೋರಿಸ್ತೀನಿ. ಸೊ 3rd ಡೇ ನೈಟ್ ಇದು. ಸೊ ನೋಡಿ, ಇಲ್ಲಿ ಕಣ್ಣತ್ರ ಪೀಲ್ ಆಫ್ ಆಗ್ತಾ ಇದೆ. ಸೊ ಇಲ್ಲೆಲ್ಲ ಫುಲ್ ಸ್ಕಿನ್ ಅಷ್ಟು ಪೀಲ್ ಆಫ್ ಆಗ್ತಾ ಇದೆ.
ಹಾಗಾಗಿ ನನ್ನ ರೀಸೆಂಟ್ ವಿಡಿಯೋಸ್ಗೆ ನಾನು ವಿತೌಟ್ ಮೇಕಪ್ಪೇ ಬರ್ತಾ ಇರೋದು. ಸೊ ಯಾಕಂತ ಅಂದರೆ ಮೇಕಪ್ನ ವೇರ್ ಮಾಡೋ ಹಾಗಿಲ್ಲ. ಸೊ ಇದು ಮತ್ತೆ ಅಲರ್ಜಿ ರಿಯಾಕ್ಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ನೋಡಿ, ಇದು ಪೀಲ್ ಆಫ್ ಆಗ್ತಾ ಇದೆ. ಇವಾಗ ನೈಟು ನಮಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ 2 ಕ್ರೀಮ್ಸ್ ಇದೆ. ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಅಂಡರ್ ಐ ಕ್ರೀಮ್ ಒಂದು ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಸೊ ಇದು ಕೋಜಿಟಿನ್ ಅನ್ನೋ ಒಂದು ಕ್ರೀಮು. ಸೊ ಇದನ್ನ ಫುಲ್ ಫೇಸ್ಗೆ ಅಂತ ಕೊಟ್ಟಿದ್ದಾರೆ. ನಾನು ಇದನ್ನ ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ. ಬರೀ ಇದು 15 ಗ್ರಾಮ್ ಅಷ್ಟೇ ಬರೋದು ಫ್ರೆಂಡ್ಸ್, ಜಾಸ್ತಿ ಬರಲ್ಲ. ಆದ್ಮೇಲೆ ನೆಕ್ಸ್ಟ್, ಬಟ್ ಅವತ್ತಿಗಿಂತ ಇವತ್ತು ನನ್ನ ಮುಖದಲ್ಲಿ ಸ್ಪಾಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇದೆ. ಫಸ್ಟ್ ಡೇ ನಾನು ಟ್ರೀಟ್ಮೆಂಟ್ ತಗೊಂಡು ಬಂದೆ, ಅವತ್ತು ತುಂಬಾ ಜಾಸ್ತಿ ಅನಿಸ್ತಾ ಇತ್ತು. ಸೊ ಇವಾಗ ಅಂಡರ್ ಐ ಕ್ರೀಮ್ನ ಅಪ್ಲೈ ಮಾಡ್ಕೊತೀನಿ. ಸೊ ನಾಳೆ ನಾಡಿದ್ದು ನನ್ನ ಸ್ಕಿನ್ ಹೇಗಿರುತ್ತೆ ನೋಡೋಣ. ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಸೊ ನನ್ನ ಸ್ಕಿನ್ ಹೇಗಿತ್ತು ಅಂತ. ಹಾಯ್ ಫ್ರೆಂಡ್ಸ್, ಇದು ಆ್ಯಕ್ಚುಲಿ 4th ಡೇ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಪೀಲ್ ಆಫ್ ಥರ ಆಗ್ತಾ ಇದೆ, ಇಲ್ಲೆಲ್ಲ ಪೀಲ್ ಆಫ್ ಆಗಿದೆ. ಆ್ಯಂಡ್ ನನ್ನ ಸ್ಕಿನ್ ತುಂಬಾ ಡ್ರೈ ಆಗಿದೆ. ಸೊ ಇಲ್ಲೇನು ಏನು ಪೀಲ್ ಆಫ್ ಆಗಿಲ್ಲ ನನಗೆ. ಸೊ ಜಸ್ಟ್ ಇಲ್ಲಿ ಮೇಲ್ಗಡೆಗೆಲ್ಲ ಪೀಲ್ ಆಫ್ ಆಗ್ತಾ ಇದೆ.